ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ಗೆ ಸಂಬಂಧಪಟ್ಟಂಥ MCQsನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ ಫ್ರೆಂಡ್ಸ್, ನಾಮಪದ ಮೂಲ ರೂಪವನ್ನು ಹೀಗೆಂದು ಕರೆಯುವರು ಅಂತ ಕೊಟ್ಟಿದ್ದಾರೆ. ಸೊ ನಾವು ನೋಡ್ತಾ ಇದ್ವಿ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ ಅಂತ ಹೇಳ್ತಾ ಇದ್ವಿ. ಇಲ್ಲಿ ನಾಮಪದದ ಮೂಲ ರೂಪವನ್ನು ಹೀಗೆಂದು ಕರೆಯುವರು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಧಾತು ಅಂತ ಹೇಳಿದರೆ ಕ್ರಿಯಾಪದದ ಮೂಲ ರೂಪ ಆಯಿತು. ಸರ್ವನಾಮ ಅಂತ ಹೇಳಿದ್ರೆ ನಾಮಪದಕ್ಕೆ ಬದಲಾಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಸರ್ವನಾಮ. ಆ್ಯಂಡ್ ನಾಮ ಪ್ರಕೃತಿ ಅಂತ ಏನಿದೆ, ಸೊ ಇದನ್ನು ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರತ್ಯಯ ನಿಮ್ಗೆ ಗೊತ್ತೇ ಇದೆ. ಸೊ ಅಕ್ಯದ ಪ್ರತ್ಯಯಗಳು ಬರುತ್ತೆ, ವಿಭಕ್ತಿ ಪ್ರತ್ಯಯಗಳು ಬರುತ್ತೆ, ಮತ್ತು ಕಾಲಸೂಚಕ ಪ್ರತ್ಯಯಗಳು ಬರುತ್ತೆ. ಸೊ ಈ ಥರ ಎಷ್ಟೊಂದು ಪ್ರತ್ಯಯಗಳು ಬರುತ್ತೆ. ಬಟ್ ಪ್ರತ್ಯಯಗಳ ನಾವು ನಾಮಪದ ಮೂಲ ರೂಪ ಅಂತ ಹೇಳೋದಿಲ್ಲ. ಸೊ ನಾಮ ಪ್ರಕೃತಿ ಏನಿದೆ ಅದನ್ನು ನಾವು ನಾಮಪದದ ಮೂಲ ರೂಪ ಅಂತ ಹೇಳ್ತೀವಿ. ಎಸ್ ಅಲ್ವಾ? ಸೊ ಆಪ್ಷನ್ 3 ಏನಿದೆ ನಾಮ ಪ್ರಕೃತಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಇನ್ನು ಇದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್ಸ್ ಏನಾರು ಕೇಳ್ತೀವಿ ಅನ್ನೋದಾದರೆ, ಸೊ ನೋಡಿ, ಧಾತು ಅಂತಕ್ಕಂಥದ್ದು ಕ್ರಿಯಾಪದದ ಮೂಲ ರೂಪ ಅಂತ ಹೇಳಿದಾಗ ನಾವು ಕೇಳುತ್ತಾನೆ ಅಂತಕ್ಕಂಥದ್ದು ತೊಗೊಂಡ್ರೆ, ನಾವು ಇಲ್ಲಿ ಕೇಳುತ್ತಾನೆ. ಸೊ ಕೇಳುತ್ತಾನೆ ಅಂದ್ರಲ್ಲಿ ಧಾತು ಬಂದು ಕೇಳು ಅಂತಕ್ಕಂಥದ್ದು ಧಾತು ಆಗುತ್ತೆ, ಕ್ರಿಯಾಪದದ ಮೂಲ ರೂಪ. ಇನ್ನು ಸರ್ವನಾಮ ಅಂತ ಹೇಳಿದಾಗ ಅವನು, ಅವಳು, ಅದು, ಇದು. ಸೊ ಅದು ಬಂದು ಸರ್ವನಾಮ. ಇಟ್ ಮೀನ್ಸ್ ನಾಮಪದಕ್ಕೆ ಬದಲಾಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಸರ್ವನಾಮ ಆಗುತ್ತೆ. ಆ್ಯಂಡ್ ನಾಮ ಪ್ರಕೃತಿ ಅಂತ ಹೇಳಿದಾಗ ನಾವು ಇಲ್ಲಿ ಏನು ಬರುತ್ತೆ ಅಂತಂದರೆ, ಸೇಮ್ ನಾಮಪದ ಏನಿರುತ್ತೋ ಅದನ್ನೇ ಬರೋದು, ಬಟ್ ಅದನ್ನು ನಾಮ ಪ್ರಕೃತಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲಲ್ಲಿ ಏನಾದ್ರು ಎಕ್ಸಾಮಲ್ಲಿ ನಿಮಗೆ ಕೊಟ್ಬಿಟ್ಟು ಆಪ್ಷನ್ಸ್ನ ಕೊಡ್ತಾರೆ, ನಾಮಪದ, ನಾಮ ಪ್ರಕೃತಿ, ಸರ್ವನಾಮ ಅಂತ ಕೇಳಿದಾಗ ನೀವು ನಾಮ ಪ್ರಕೃತಿ ಅಂತಲೇ ಮೆನ್ಷನ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಮನೆ ಆಗಿರ್ಬೋದು, ರಾಮ, ಪುಸ್ತಕ, ಹೆಸರುಗಳು. ಇಟ್ ಮೀನ್ಸ್ ನಾಮಪದ ಅಂತಲೇ ಏನು ಹೇಳ್ತೀವೋ ಹೆಸರುಗಳು, ಸೊ ಅದೇ ಸಹ ಸೇಮ್ ನಾಮ ಪ್ರಕೃತಿಗೂ ಸಹ ಬರ್ತಕ್ಕಂಥದ್ದು. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ನಾಮಪದ ಮತ್ತು ನಾಮ ಪ್ರಕೃತಿಗೆ ಏನು ಡಿಫ್ರೆನ್ಸ್ ಏನು ಜಾಸ್ತಿ ಇರೋದಿಲ್ಲ, ಎರಡೂ ಒಂದೇ ಆಗಿರುತ್ತೆ. ಬಟ್ ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಹೇಳ್ತಾರೆ, ಅದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಆ್ಯಂಡ್ ಎಕ್ಸಾಮಲ್ಲಿ ಏನಾದರೂ ನಾಮಪದದ ಬದಲಾಗಿ ನಿಮಗೆ ನಾಮ ಪ್ರಕೃತಿ ಅಂತ ಆಪ್ಷನ್ ಕೊಟ್ಟರೆ ನೀವು ನಾಮ ಪ್ರಕೃತಿನೇ ಬರೀಬೇಕಾಗುತ್ತೆ. ಸೊ ಇಲ್ಲಿ ನಾವು ಆ ಒಂದು ಸಿಚುಯೇಷನ್, ಸಂದರ್ಭಗಳನ್ನ ನೋಡಿಕೊಂಡು ನಾವು ಆನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಅವರ ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದೆ ಅಂತ ಕೊಟ್ಟಿದ್ದಾರೆ. ಈ ವಾಕ್ಯದಲ್ಲಿನ ಸರ್ವನಾಮ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಎಸ್ ಅಲ್ವಾ? ಸೊ ಅವರು ಅಂತಕ್ಕಂಥದ್ದು ಇಲ್ಲಿ ಅವರ ಅಂತಕ್ಕಂಥದ್ದು ಏನಾಗುತ್ತೆ, ನಾಮಪದಕ್ಕೆ ಬದಲಾಗಿ ಬರ್ತಕ್ಕಂಥದ್ದು ಒಂದು ಸರ್ವನಾಮ ಆಗುತ್ತೆ. ಸೊ ಲಾಸ್ಟ್ ಕ್ವಶನ್ ನೋಡಿದ್ವಿ, ಅವರ, ಅವರು ಅಂತಕ್ಕಂಥದ್ದು ಸರ್ವನಾಮ ಪದ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಹೋದಾಗ ಜ್ಞಾನ ಸಂಗ್ರಹ ಅಂತಕ್ಕಂಥದ್ದು ಇಲ್ಲಿ ಆ್ಯಂಡ್ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದೆ ಅಂತ ಏನು ಕೊಟ್ಟಿದ್ದಾರೋ, ಸೊ ಜ್ಞಾನ ಅಂತಕ್ಕಂಥದ್ದು ಸಹ ಇಲ್ಲಿ ಸರ್ವನಾಮಕ್ಕೆ ಬರೋದಿಲ್ಲ, ಆ್ಯಂಡ್ ಶಕ್ತಿ ಬರೋದಿಲ್ಲ, ಸಂಗ್ರಹ ಅಂತಕ್ಕಂಥದ್ದು ಸಹ ಸರ್ವನಾಮಕ್ಕೆ ಬರೋದಿಲ್ಲ. ಆನ್ಸರ್ ಆಪ್ಷನ್ 2 ಅವರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹಳತು, ಹೊಸತು ಪದಗಳು ವ್ಯಾಕರಣಾಂಶಕ್ಕೆ ಸಂಬಂಧಿಸಿವೆ ಅಂತ ಕೊಟ್ಟಿದ್ದಾರೆ. ಸಂಖ್ಯಾವಾಚಕ, ಪರಿಮಾಣವಾಚಕ, ಗುಣವಾಚಕ ಮತ್ತು ಸಂಖ್ಯೆಯ ವಾಚಕ ಅಂತ ಕೊಟ್ಟಿದ್ದಾರೆ. ಎಸ್. ಸೊ ಹಳತು, ಹೊಸತು, ಇಟ್ ಮೀನ್ಸ್ ಇದು ಹಳೆದು ಹೊಸದು ಅಂತ ಹೇಳತಕ್ಕಂಥ ಒಂದು ಗುಣವಾಚಕ. ಇಟ್ ಮೀನ್ಸ್ ಪರಿಮಾಣವಾಚಕ, ಸಂಖ್ಯಾವಾಚಕ ಅಂತ ಹೇಳಿದಾಗ, ಸಂಖ್ಯಾವಾಚಕ ಅಂತ ಹೇಳಿದ್ರೆ ಸಂಖ್ಯೆಗಳು ಬರ್ತಾ ಹೋಗುತ್ತೆ. 1, 2 ಆಗಿರ್ಬೋದು, ಲಕ್ಷ ಆಗಿರ್ಬೋದು, 10, ಕೋಟಿ, ಈ ಥರ ಸಂಖ್ಯೆಗೆ ಬರ್ತಕ್ಕಂಥದ್ದು. ಇನ್ನು ಪರಿಮಾಣವಾಚಕ ಅಂತ ಹೇಳಿದಾಗ ಅಳತೆಗೆ ಸಂಬಂಧಪಟ್ಟಂತೆ ಅಷ್ಟು, ಇಷ್ಟು, ಆ ಥರ ಬರುತ್ತೆ ಪರಿಮಾಣವಾಚಕಕ್ಕೆ. ಆ್ಯಂಡ್ ಗುಣವಾಚಕ ಅಂತ ಹೇಳಿದಾಗ ಹಳತು, ಹೊಸತು, ಕೆಟ್ಟದ್ದು, ಒಳ್ಳೆಯದು, ಸೊ ಈ ಥರ ಎಲ್ಲ ಗುಣವಾಚಕಕ್ಕೆ ಬರ್ತಕ್ಕಂಥದ್ದು. ಕರಿಯ, ದಪ್ಪ, ಸಣ್ಣ, ಸೊ ಇದು ಗುಣವಾಚಕಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ಸಂಖ್ಯೆಯ ವಾಚಕ ಅಂತ ಹೇಳಿದಾಗ ಲಕ್ಷ ಅಂತಕ್ಕಂಥದ್ದು ಸಂಖ್ಯಾವಾಚಕ ಆದರೆ, ಲಕ್ಷಾಂತರ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಸಂಖ್ಯೆಯ ವಾಚಕ ಅಂತ ಹೇಳ್ತೀವಿ. ಒಂದು ಸಂಖ್ಯೆಗೆ ಅದರ ಜೊತೆಗೆ ಇನ್ನೂ ಒಂದು ವರ್ಡ್ನ ಯೂಸ್ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ಸಂಖ್ಯೆಯ ವಾಚಕ. ಲಕ್ಷಾಂತರ ಆಗಿರ್ಬೋದು, ಅಥವಾ ಏಳನೇಯ ಅಂತ ಆಗಿರ್ಬೋದು, ಅಥವಾ 6ನೇಯ, ಸೊ ಈ ಥರ ಪದಗಳನ್ನ ನಾವು ಸಂಖ್ಯೆಯ ವಾಚಕ ಅಂತ ಹೇಳ್ತೀವಿ. ಬಟ್ ಏಳನೇಯ ಅಂತಕ್ಕಂಥದ್ದಲ್ಲಿ ಏಳನೇಯ ಬಂದು ಸಂಖ್ಯೆಯ ವಾಚಕ, 7 ಅಂತಕ್ಕಂಥದ್ದು ಸಂಖ್ಯಾವಾಚಕ. ಸೊ ಇದು ಸ್ವಲ್ಪ ಡಿಫ್ರೆನ್ಸ್ ಇರಲಿ. ಸೊ ಪರಿಮಾಣವಾಚಕ ಅಂತಂದರೆ ಗೊತ್ತಿದೆ ನಮಗೆ, ಅಳತೆನ ಮೆಜರ್ ಮಾಡ್ತಕ್ಕಂಥದ್ದು, ಅಷ್ಟು, ಇಷ್ಟು, ಈ ಥರ ಬರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಗುಣವಾಚಕ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಬಟಾಟೆ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಬಟಾಟೆ ಅಂತಕ್ಕಂಥದ್ದು ಯಾವ ಒಂದು ಅನ್ಯದೇಶೀಯ ಪದ ಅಂತ ಕೇಳಿದ್ದಾರೆ. ಇಲ್ಲಿ ಅರಬ್ಬಿ, ಪರ್ಷಿಯನ್, ಹಿಂದೂಸ್ತಾನಿ ಮತ್ತು ಪೋರ್ಚುಗೀಸ್ ಅಂತ ಕೊಟ್ಟಿದ್ದಾರೆ. ಸೊ ಎಸ್ ಅಲ್ವಾ? ಆನ್ಸರ್ ಗೊತ್ತಿದೆ ನಮಗಿದು. ಆನ್ಸರ್ ಬಂದು ಆಪ್ಷನ್ 4 ಏನಿದೆ, ಪೋರ್ಚುಗೀಸ್ ಅಂತಕ್ಕಂಥದ್ದು ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಒಂದು ಪದ ಈ ಒಂದು ಬಟಾಟೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೆಲವು ಸಂದರ್ಭದಲ್ಲಿ ಇಸು ಪ್ರತ್ಯಯ ಸೇರಿಸಿ ಆಗುವ ಧಾತುಗಳಿಗೆ ಏನೆನ್ನುವರು ಅಂತ ಕೇಳಿದ್ದಾರೆ. ಕೆಲವು ಸಂದರ್ಭದಲ್ಲಿ ಇಸು ಪ್ರತ್ಯಯ ಸೇರಿ ಆಗುವ ಧಾತುಗಳಿಗೆ ಏನೆನ್ನುವರು.
ಮೂಲಧಾತು, ಸಾಧಿತ ಧಾತು, ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು. ಎಸ್ ನೋಡಿ, ಇಲ್ಲಿ ಧಾತುಗಳಲ್ಲಿ ನಮಗೆ 2 ವಿಧ. ಧಾತು ಮೀನ್ಸ್ ಕ್ರಿಯಾಪದದ ಮೂಲ ರೂಪವನ್ನು ನಾವು ಇಲ್ಲಿ ಧಾತು ಅಂತ ಹೇಳ್ತೀವಿ. ಸೊ ಈ ಧಾತುಗಳಲ್ಲಿ ಏನಾಗುತ್ತೆ, ಮೂಲಧಾತು, ಸಾಧಿತ ಧಾತು, ಸಕರ್ಮಕ ಧಾತು, ಅಕರ್ಮಕ ಧಾತು ಅಂತ ಬರುತ್ತೆ. ಸೊ ಸಕರ್ಮಕ ಧಾತು ಅಂತ ಹೇಳಿದರೆ ಕರ್ಮಪದವನ್ನು ಅಪೇಕ್ಷೆನ ಪಡ್ತಕ್ಕಂಥ ಒಂದು ವಾಕ್ಯಗಳು ಬರುತ್ತೆ. ಆ್ಯಂಡ್ ಅಕರ್ಮಕ ಅಂತ ಹೇಳಿದರೆ ಅಲ್ಲಿ ಕರ್ಮಪದ ಸೇರೋದಿಲ್ಲ, ಜಸ್ಟ್ 2 ವರ್ಡ್ಗಳಿಂದ. ಮಗು ಮಲಗಿತು, ಅಲ್ಲಿ ಮಗು ಮಲಗಿತ್ತು. ಸೊ ಮಗು ಅಂತಕ್ಕಂಥದ್ದು ಕರ್ತೃಪದ, ಮಲಗಿತು ಅಂತಕ್ಕಂಥದ್ದು ಕ್ರಿಯಾಪದ. ಬಟ್ ಕರ್ಮಪದ ಅಲ್ಲಿ ಮಧ್ಯದಲ್ಲಿ ಮಿಸ್ ಆಯ್ತದೆ, ಅದನ್ನು ಅಕರ್ಮಕ ಧಾತು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಸಕರ್ಮಕ ಧಾತು ಅಂತ ಹೇಳಿದಾಗ ಮಗು ಹಣ್ಣನ್ನು ತಿಂದಿತು ಅಂತ ಐತೆ. ಸೊ ಇಲ್ಲಿ ಮಗು ಅಂತಕ್ಕಂಥದ್ದು ಕರ್ತೃ ಆಗುತ್ತೆ, ಹಣ್ಣು ಅಂತಕ್ಕಂಥದ್ದು ಕರ್ಮಪದ ಆಗುತ್ತೆ, ತಿಂದಿತು ಅನ್ನೋದು ಕ್ರಿಯಾಪದ ಆಗುತ್ತೆ. ಸೊ ಅದು ಸಕರ್ಮಕ ಧಾತು. ಸೊ 3 ಕರ್ತೃ, ಕರ್ಮ, ಕ್ರಿಯಾಪದ 3 ಬಂದದನ್ನು ಸಕರ್ಮಕ ಧಾತು ಅಂತ ಹೇಳ್ತೀವಿ. ಜಸ್ಟ್ ಕರ್ತೃ ಮತ್ತು ಕ್ರಿಯಾಪದ ಬಂದದನ್ನು ಅಕರ್ಮಕ ಧಾತು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಸಾಧಿತ ಧಾತು ಅಂತ ಹೇಳಿದರೆ ಇಲ್ಲಿ ಇಸು ಅಂತಕ್ಕಂಥ ಒಂದು ಪ್ರತ್ಯಯವನ್ನು ಸೇರಿಸ್ಕೊಂಡೋದನ್ನು ನಾವು ಸಾಧಿತ ಧಾತು ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಯಾವುದಾದ್ರು ಬರಬಹುದು ಸಾಧಿತ ಧಾತು ಅಂತ ಹೇಳಿದಾಗ ಹೆಸ್ ಬರ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಇಲ್ಲಿ ಇಸು ಅಂತಕ್ಕಂಥ ಪ್ರತ್ಯಯವನ್ನು ಸೇರಿಸ್ಕೊಂಡು ನಾವು ಹೇಳ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಾಧಿಸು, ಕೂಡಿಸು, ಓಡಿಸು. ಸೊ ಅಲ್ಲಿ ಈಸು ಅಂತಕ್ಕಂಥ ಒಂದು ಪ್ರತ್ಯಯಕ್ಕೆ ಸೇರಿಕೊಂಡಾಗ ನಾವು ಸಾಧಿತ ಧಾತು ಅಂತ ಹೇಳ್ತೀವಿ. ಸೊ ಮೂಲ ಧಾತು ಅಂತ ಹೇಳಿದಾಗ ಮಾಮೂಲಿ ಇಟ್ ಮೀನ್ಸ್ ಕೇಳು, ಹೇಳು, ತಿನ್ನು ಇದೆಲ್ಲ ಮೂಲ ಧಾತುಗೆ ಬರ್ತಕ್ಕಂಥದ್ದು. ಈಸು ಅಂತಕ್ಕಂಥ ಪ್ರತ್ಯಯ ಸೇರಿದ್ರೆ ಸಾಧಿತ ಧಾತು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆ. ಇಟ್ ಮೀನ್ಸ್ ಸಕರ್ಮಕ ಅಂತ ಹೇಳಿದಾಗ ಇಲ್ಲಿ ಕರ್ಮಪದ ಬರಬೇಕಲ್ಲಿ. ಸೊ ಅಕರ್ಮಕ ಅಂತ ಹೇಳಿದಾಗ ಕರ್ಮಪದ ಬರೋದಿಲ್ಲ, ಸಕರ್ಮಕ ಅಂದಾಗ ಕರ್ಮಪದ ಬರುತ್ತೆ. ಅಂದರೆ ಕರ್ತೃ, ಕರ್ಮ, ಕ್ರಿಯಾಪದ 3 ಸಹ ಬರಬೇಕಲ್ಲಿ. ಕರ್ತೃ, ಕರ್ಮ, ಕ್ರಿಯಾಪದ. ಸೊ 3 ಬರಬೇಕು ಒಂದು ವಾಕ್ಯದಲ್ಲಿ. ಸೊ ಅದನ್ನು ನಾವು ಸಕರ್ಮಕ ಕ್ರಿಯಾಪದ ಅಂತ ಹೇಳ್ತೀವಿ. ಸೊ ನೋಡಿ, ಹೊರಡು ಅಂತ ಹೇಳಿದಾಗ ಅವನು ಹೊರಟನು, ಎಲ್ಲಿಗೆ ಅನ್ನೋದು ಬರುತ್ತೆ. ಅಥವಾ ಅವನು ಹೊರಟನು, ಓಕೆ ಇಲ್ಲಿಂದ ಹೊರಟ, ಅಲ್ಲಿಗೆ ಕರ್ಮಪದ ಬರೋದಿಲ್ಲ. ಅವನು ಹೊರಟನು, ಹೊರಡುತ್ತಾನೆ, ಹೊರಡುವನು. ಓಕೆನಾ. ಸೊ ನೆಕ್ಸ್ಟು ಮಗು ಮಲಗಿತ್ತು, ಅವನು ಮಲಗಿದನು. ಓಕೆ, ಇದರಲ್ಲೂ ಸಹ ಅವನು ಮಲಗಿದ, 2 ಬರೋದು ಕರ್ತೃಪದ ಮತ್ತು ಕ್ರಿಯಾಪದ, ಕರ್ಮಪದ ಬರಲಿಲ್ಲ, ಮಿಸ್ ಆಯಿತು. ಆ್ಯಂಡ್ ನೆಕ್ಸ್ಟು ಹಾರು, ಅಕ್ಕಿ ಹಾರುತ್ತದೆ, ಹಾರುತ್ತಿದೆ, ಹಾರುವುದು. ಸೊ ಇಲ್ಲೂ ಸಹ ಅಕ್ಕಿ ಹಾರುವುದು ಕರ್ತೃಪದ ಮತ್ತು ಕ್ರಿಯಾಪದ ಬಂತು. ನೆಕ್ಸ್ಟ್ ಹಾಕು ಅಂತಕ್ಕಂಥದ್ದು, ಅವನು ಹಾಕುವನು, ಏನನ್ನು ಹಾಕುವನು. ಸೊ ಇದು ಮಿಸ್ ಆಯ್ತು ಇಲ್ಲಿ, ಏನನ್ನು ಹಾಕುವನು ಅದು ಬರಲೇಬೇಕು ನಮಗೆ. ಹಾಕು ಅಂತಕ್ಕಂಥದ್ದು ಅವನು ಊಟವನ್ನು ಹಾಕಿದನೋ, ಅವನು ಪುಸ್ತಕವನ್ನು ಹಾಕಿದನೋ, ಅಥವಾ ಅವನು ಇನ್ನೊಂದೇನೋ ಹಾಕ್ತಾ. ಸೊ ಇಲ್ಲಿ ಏನಾಗಬೇಕು, ಕರ್ಮಪದ, ಕ್ರಿಯಾಪದ ಮತ್ತು ಕರ್ತೃಪದ 3 ಬರಬೇಕಾಗುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ತನ್ಮಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಜಸ್ತ್ವ ಸಂಧಿ, ಗುಣಸಂಧಿ, ಸವರ್ಣದೀರ್ಘ ಸಂಧಿ ಆ್ಯಂಡ್ ಅನುನಾಸಿಕ ಸಂಧಿ. ಅನುನಾಸಿಕ ಇಲ್ಲಿ ತನ್ಮಯ ಅಂತಕ್ಕಂಥದ್ರಲ್ಲಿ ನಾ ಅಂತಕ್ಕಂಥದ್ದು ಏನಿದೆ, ಸೊ ಇದನ್ನು ನಾವು ಅನುನಾಸಿಕ ಅಕ್ಷರ ಅಂತ ಹೇಳ್ತೀವಿ. ನಾ ಆಗಿರ್ಬೋದು, ನಾ ಆಗಿರ್ಬೋದು, ಅಥವಾ ಮಾ ಆಗಿರ್ಬೋದು. ಸೊ ಅದರ ಮಧ್ಯ ಏನು ಬಂದಿದೆ ಅನುನಾಸಿಕ ಅಕ್ಷರಗಳು, ಸೊ ಇದನ್ನು ನಾವೆಲ್ಲ ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಸೊ ತನ್ಮಯ, ತತ್ ಪ್ಲಸ್ ಮಯ, ಇದನ್ನು ಸಹ ಕೇಳ್ಬೋದು, ಬಿಡಿಸಿ ಬರೆಯತಕ್ಕಂಥದ್ದು. ತತ್ ಪ್ಲಸ್ ಮಯ, ತನ್ಮಯ. ಸೊ ಇದು ಬಂದು ತತ್ ಪ್ಲಸ್ ಮಯ, ತನ್ಮಯ ಬಂದು ಅನುನಾಸಿಕ ಸಂಧಿಗೆ ಎಕ್ಸಾಂಪಲ್ ಆಗುತ್ತೆ. ಆಪ್ಷನ್ 4. ಆ್ಯಂಡ್ ನೆಕ್ಸ್ಟು ಮನೋನುರಾಗ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ಯಾವುದು ಅಂತ ಕೇಳಿದರೆ, ಸೊ ಮನೋನುರಾಗ ವಿಸರ್ಗ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ, ಸವರ್ಣದೀರ್ಘ ಸಂಧಿ. ಸೊ ನೋಡಿ ಇಲ್ಲಿ ಮನೋನುರಾಗ ಅಂತಕ್ಕಂಥ ನಾವು ಬಿಡಿಸಿ ಬರೆದಾಗ ಮನ ಪ್ಲಸ್ ಅನುರಾಗ ಅಂತಕ್ಕಂಥದ್ದು ಬರುತ್ತೆ. ಮನ. ಸೊ ನೋಡಿ ಇದು 2 0 ಬರ್ತಕ್ಕಂಥದ್ದು ಮನ ಪ್ಲಸ್ ಅನುರಾಗ. ಸೊ ಇದೇನಾಗುತ್ತೆ, ಮನ ಪ್ಲಸ್ ಅನುರಾಗ ಅಂತ ಹೇಳಿದಾಗ ಇಲ್ಲಿ 2 0 ಏನಿದೆ ಇದನ್ನು ನಾವು ವಿಸರ್ಗ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ವಿಸರ್ಗ ಸಂಧಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ. ಸೊ ಲೋಪ, ಆಗಮ, ಸವರ್ಣದೀರ್ಘ ಸಂಧಿಗೆ ಬರೋದಿಲ್ಲ. ಸೊ ಇಲ್ಲಿ ವಿಸರ್ಗ ಸಂಧಿನ ಕೊಟ್ಟಿಲ್ಲ ಅಂತ ಹೇಳಿದಾಗ ನಮಗೆ ಲೋಪ ಸಂಧಿ ಆಗ್ತಿತ್ತು. ಯಾಕಂದರೆ ಮನೋನುರಾಗದಲ್ಲಿ ಇಲ್ಲಿ ಏನಾಗುತ್ತೆ, ಅಕ್ಷರ ಅಥವಾ ಸ್ವರಗಳು ಮಿಸ್ ಆಗ್ತಾ ಹೋಗುತ್ತೆ, ಲೋಪ ಆಗುತ್ತೆ. ಸೊ ಹಾಗಾಗಿ ನಮಗೆ ಲೋಪ ಸಂಧಿ ಬರ್ಬೋದು. ಬಟ್ ಇಲ್ಲಿ ಮೇಯ್ನಾಗಿ ವಿಸರ್ಗ ಸಂಧಿ ಕೊಟ್ಟಿರೋದನ್ನ ನಮಗೆ ವಿಸರ್ಗ ಸಂಧಿ ನಾವು ಟಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ತೇರು ಮರ ಸಮಾಸ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ತೇರು ಮರ, ಸೊ ತೇರು ಪ್ಲಸ್ ಮರ, ತೇರಿನ ಪ್ಲಸ್ ಮರ, ತೇರಿಗೆ ಪ್ಲಸ್ ಮರ, ತೇರಿನಲ್ಲಿ ಪ್ಲಸ್ ಮರ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಆನ್ಸರ್ನ ನೋಡ್ತಾ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ತೇರು ಮರ ಅಂತ ಹೇಳಿದಾಗ ಇದನ್ನು ತೇರು ಪ್ಲಸ್ ಮರ ಅಂತ ಬಿಡಿಸ್ಬೋದು, ಅಥವಾ ತೇರಿನ ಪ್ಲಸ್ ಮರ ಅಂತ ಹೇಳ್ಬೋದು, ತೇರಿಗೆ ಪ್ಲಸ್ ಮರ, ತೇರಿನಲ್ಲಿ ಪ್ಲಸ್ ಮರ. ಸೊ ಎಲ್ಲ ರಿಲೇಟೆಡ್ ಇದೆ. ಬಟ್ ಆನ್ಸರ್ ಯಾವುದು ಅಂತ ಹೇಳಿದಾಗ ಆಪ್ಷನ್ 4 ತೇರಿಗೆ ಪ್ಲಸ್ ಮರ. ಆಪ್ಷನ್ 3
ತೇರಿಗೆ ಪ್ಲಸ್ ಮರ ಅಂತಕ್ಕಂಥದ್ದು ಇದು ಒಂದು ಸರಿಯಾದ ಒಂದು ರೂಪ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸುಳಾದಿದಾಸು ಎಂದೇ ಖ್ಯಾತರಾದವರು ಯಾರು ಅಂತ ಕೇಳಿದರೆ ಗೋವಿಂದದಾಸ, ಗೋಪಾಲದಾಸ, ಪುರಂದರದಾಸ ಮತ್ತು ವಿಜಯದಾಸ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿದೆ ಪುರಂದರದಾಸ ಬಂದು ಪುರಂದರ ವಿಠಲ. ಸೊ ಹಾಗಾಗಿ ಅವರ ಒಂದು ಇದು ಬಂದು ಪುರಂದರ ವಿಠಲ. ಬಟ್ ಇಲ್ಲಿ ವಿಜಯದಾಸರನ್ನು ನಾವು ಸುಳಾದಿದಾಸರು ಅಂತ ಹೇಳ್ತೀವಿ. ಆಪ್ಷನ್ 4 ಏನಿದೆ, ವಿಜಯದಾಸರನ್ನು ಸುಳಾದಿದಾಸರು ಅಂತಕ್ಕಂಥ ಒಂದು ಹೆಸರಿಂದನೂ ಸಹ ಕರೀತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ವಿಜಯದಾಸ. ಸೊ ಇನ್ನು ನೆಕ್ಸ್ಟ್ ಪುರಂದರದಾಸರ ಒಂದು ಅಂಕಿತ ನಾಮ ಬಂದು ಪುರಂದರ ವಿಠಲ ಅಂತ ಗೊತ್ತಿದೆ. ಆ್ಯಂಡ್ ಗೋಪಾಲದಾಸ ಬಂದು ಗೋಪಾಲ ವಿಠಲ ಅಂತಕ್ಕಂಥದ್ದು. ಸೊ ಆ್ಯಂಡ್ ನೆಕ್ಸ್ಟ್ ವಿಜಯದಾಸರವನ್ನು ಸುಳಾದಿದಾಸರು ಅಂತಲೂ ಸಹ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕಿಶೋರ ಚಂದ್ರವಾಣಿ ಇದು ಯಾರ ಮೊದಲ ಕಾವ್ಯನಾಮವಾಗಿತ್ತು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ತುಂಬ ಈಸಿಗಿರ್ತಕ್ಕಂಥದ್ದು ಆನ್ಸರ್ ನೋಡಿದಾಗ. ಬಟ್ ಅದು ನೋಡಿದಾಗ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಯು ಆರ್ ಅನಂತಮೂರ್ತಿನ, ಗಿರೀಶ್ ಕಾರ್ನಾಡ, ಚಂದ್ರಶೇಖರ್ ಕಂಬಾರ, ಕುವೆಂಪುರವರ ಅಂತ. ಸೊ ಹೌದಲ್ವಾ. ಸೊ ನೋಡಿ ನಮ್ಗೆ ಗೊತ್ತಿದೆ ಕುವೆಂಪುರವರ ಒಂದು ಕಾವ್ಯನಾಮ ಕುವೆಂಪು ಅಂತ ಗೊತ್ತು. ಬಟ್ ಕಿಶೋರ ಚಂದ್ರವಾಣಿ ಅಂತಕ್ಕಂಥದ್ದು ಮೊದಲು ಕುವೆಂಪುರವ್ರಿಗೆ ಇರ್ತಕ್ಕಂಥ ಒಂದು ಕಾವ್ಯನಾಮ, ಅವ್ರು ಇಟ್ಕೊಂಡಿರ್ತಕ್ಕಂಥ ಒಂದು ಕಾವ್ಯನಾಮ ಬಂದು ಕಿಶೋರ ಚಂದ್ರವಾಣಿ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಅದು ಕುವೆಂಪು ಅಂತ ಅವರು ಚೇಂಜ್ ಮಾಡ್ಕೊಳ್ತಾರೆ. ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಯುಗ ಪದದ ತದ್ಭವ ರೂಪವನ್ನು ಕೇಳಿದರೆ ಇಲ್ಲಿ ಯುಗ, ಈಗ, ವಿಗ, ಚುಗ, ಜುಗ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಯಾ ಅಂತಕ್ಕಂಥ ಪದ ಬಂದಿರುತ್ತಲ್ಲ ಸ್ಟಾರ್ಟಿಂಗು, ಅದಕ್ಕೆ ಬರ್ತಕ್ಕಂಥದ್ದೇ ಜ ಪದ. ಸೊ ಅದು ಒಂದು ಕೋಡ್ ವರ್ಡ್ನ ಇಟ್ಕೊಳ್ಳಿ. ಯುಗ, ಜುಗ ಅಂತಕ್ಕಂಥದ್ದು ಆನ್ಸರು. ಯಾಗೆ ಜಾ ಬರ್ತಕ್ಕಂಥದ್ದು ಈ ಒಂದು ತತ್ಸಮ ತದ್ಭವದಲ್ಲಿ. ಸೊ ಅದು ಬೇರೆ ಒಂದು ಪದಗಳು ಬಂದರೂ ಸಹ ಅದು ಅನ್ವಯ ಆಗ್ತಾ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ನಿನಗೋಸ್ಕರ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ತದ್ದಿತಾಂತ ಅವ್ಯಯ, ತದ್ದಿತಾಂತ ನಾಮ, ಕೃದಂತ ಅವ್ಯಯ, ಕೃದಂತ ಭಾವನಾಮ. ಅಲ್ವಾ, ನಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ ಇಟ್ ಮೀನ್ಸ್ ನಾಮಪದಗಳು ಬಂದದ್ದು ತದ್ದಿತಾಂತ ಅಂತ, ಕ್ರಿಯಾಪದ ಬಂದರೆ ಕೃದಂತ ಅಂತ. ಸೊ ಇಲ್ಲಿ ನಿನಗೋಸ್ಕರ, ನಿನಗೆ ಅಂತಕ್ಕಂಥದ್ದು ಇಲ್ಲಿ ತದ್ದಿತಾಂತ ನಾಮಪದನ ಅಥವಾ ತದ್ದಿತಾಂತ ಅವ್ಯಯನ, ಕೃದಂತ ಅವ್ಯಯನ, ಕೃದಂತ ಭಾವನಾಮನ ಅಂತ ನೋಡ್ತಾ ಹೋದಾಗ ಇಲ್ಲಿ ಗೋಸ್ಕರ, ತನಕ, ಅಂತೆ, ರಾಮನಂತೆ, ರಾಮನಿಗೋಸ್ಕರ ಈ ಥರ ಬಂದಾಗ ಏನಾಗುತ್ತೆ, ಅದು ತದ್ದಿತಾಂತ ಅವ್ಯಯ ಆಗುತ್ತೆ. ಸೊ ತದ್ದಿತಾಂತ ನಾಮಪದ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಗಾರ, ಕಾರ, ವಂತ, ಹಾವಾಡಿಗಂತ, ಹಾವಾಡಿ, ಹೂವಾಡಿಗ. ಸೊ ಈ ಥರ ಎಲ್ಲ ಬರುತ್ತೆ ತದ್ದಿತಾಂತ ನಾಮಪದದಲ್ಲಿ. ತದ್ದಿತಾಂತ ಅವ್ಯಯದಲ್ಲಿ ನಿನಗೋಸ್ಕರ ಅಥವಾ ರಾಮನಂತೆ, ಸೀತೆಯಂತೆ, ಅವಳಿಗೋಸ್ಕರ ಇದು ಬಂದು ತದ್ದಿತಾಂತ ಅವ್ಯಯ. ಗೋಸ್ಕರ ಮತ್ತು ಅಂತೆ ಇದೆಲ್ಲ ಬಂದು ತದ್ದಿತಾಂತ ಅವ್ಯಯ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನಾವು ನೋಡ್ದ ಹಾಗೆ ಕೃದಂತ ಅಂತ ಹೇಳಿದಾಗಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಏನಂತ ಹೇಳಿದರೆ ಬರ್ತಕ್ಕಂಥದ್ದು ಕ್ರಿಯಾಪದಗಳು ಬರಬೇಕು. ಕೃದಂತ ಅಂತ ಹೇಳಿದಾಗ ಕ್ರಿಯಾಪದಗಳು ಬರುತ್ತೆ. ಸೊ ಇಲ್ಲಿ ಬಂದಿರತಕ್ಕಂಥದ್ದು ನಿನಗೋಸ್ಕರ ಅಂತಕ್ಕಂಥದ್ದು ನಾಮಪದ, ಇಟ್ ಮೀನ್ಸ್ ಸರ್ವನಾಮ ಅಂತಲೂ ಹೇಳ್ಬಹುದು. ಸೊ ಹಾಗಾಗಿ ಅದು ಬಂದು ತದ್ದಿತಾಂತ ಅವ್ಯಯ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಮಾಡುತ್ತಾ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತೆ ಕೂಡ. ಸೊ ನೋಡಿ ಮಾಡುತ್ತಾ ಅಂತದ್ರಲ್ಲಿ ಮಾಡು ಅಂತಕ್ಕಂಥದ್ದು ಕ್ರಿಯಾಪದ ಮೂಲ ರೂಪ ಬಂದು ಮಾಡು ಅಂತಕ್ಕಂಥದ್ದು. ಸೊ ಹಾಗಾಗಿ ಇದೇನಾಗುತ್ತೆ, ಕ್ರಿಯಾಪದ ಆಗುತ್ತೆ. ಕ್ರಿಯಾಪದ ಅಂತ ಹೇಳಿದಾಗ ನಮಗೆ ಇಲ್ಲಿ ತದ್ದಿತಾಂತ ಅವ್ಯಯ ಏನೂ ಬರೋದಿಲ್ಲ, ತದ್ದಿತಾಂತ ನಾಮಪದನೂ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಕೃದಂತ ಅವ್ಯಯ ಮತ್ತು ಸಾಮಾನ್ಯ ಅವ್ಯಯದಲ್ಲಿ ನಾವು ಆನ್ಸರ್ನ ನೋಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಆನ್ಸರ್ನ ನೋಡ್ತಾ ಹೋದಾಗ ಈ ಬಂದು ಮಾಡುತ್ತಾ ಅಂತಕ್ಕಂಥದ್ದು ಏನಿದೆ ಇದು ಕೃದಂತ ಅವ್ಯಯಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಬಹುದು. ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್, ಕೆಳಗಿನ ಯಾವ ಪದವು ಅನುಕರಣ ವಾಚಕಕ್ಕೆ ಉದಾಹರಣೆಯಾಗಿದೆ ಅಂತ ಕೊಡ್ತಾರೆ. ಸೊ ಇಲ್ಲಿ ಅನುಕರಣ ವಾಕ್ಯ ಯಾವುದು, ಅನುಕರಣ ಪದ ಯಾವುದು ಅಂತ ಕೇಳಿದಾಗ ಇಲ್ಲಿ ಬುಸುಗುಡು, ಬಸ್ಸನ್ನೇರು, ಬಸವಳಿ, ಬಸಿರಾಗು ಅಂತ ಕೊಟ್ಟಿದ್ದಾರೆ. ಸೊ ಬುಸುಗುಡು ಅಂತಕ್ಕಂಥದ್ದು ಅನುಕರಣ ವಾಚಕ. ಇಟ್ ಮೀನ್ಸ್ ಹಾವು ಬುಸುಗುಡುತ್ತಿದೆ ಅಂತ ಹೇಳ್ತೀವಲ್ಲ, ಸೊ ಅದರ ಒಂದು ಉಸಿರನ್ನು ಬಿಡ್ತಕ್ಕಂಥದ್ದು. ಸೊ ಅದು ಅನುಕರಣ ವಾಚಕ, ಅನುಕರಣೆಯಿಂದ ಬರ್ತಕ್ಕಂಥದ್ದು. ಸೊ ಬಸ್ಸನ್ನೇರೋನ ಬಸ್ಸನ್ನು ಹತ್ತು ಅಂತಕ್ಕಂಥದ್ದು, ಬಸವಳಿ, ಬಸಿರಾಗು. ಸೊ ಇದೆಲ್ಲ ಅರ್ಥ ಇರ್ತಕ್ಕಂಥ ಪದಗಳು. ಇದು ಅನುಕರಣ ವಾಚಕಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಕೆಳಗಿನ ಯಾವ ಪದವು ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ತದ್ದಿತಾಂತ ಅವ್ಯಯ. ಅವ್ಯಯನ ಕೇಳಿದರೆ ಇಲ್ಲಿ ನೋಡಿ ಬಂದರೆ, ರಾಮನಂತೆ. ಸೊ ಲಾಸ್ಟಲ್ಲಿ ಕೊಟ್ಟಿದ್ರು ನಿನಗೋಸ್ಕರ ಅಂತ. ಸೊ ಅದರಲ್ಲಿ ತದ್ದಿತಾಂತ ಅವ್ಯಯ ಅಂತ ನಾವು ಹೇಳಿದ್ವಲ್ವ. ಸೊ ಅದೇ ರೀತಿ ಇದು ಸಹ ಬರುತ್ತೆ. ಸೊ ಮೋಸಗಾರ ಅಂತಕ್ಕಂಥದ್ದು ತದ್ದಿತಾಂತ ನಾಮಪದ. ಮೋಸಗಾರ, ಗಾರ ಅಂತ ಹೇಳಿದಾಗಲಿ ವ್ಯಕ್ತಿಯನ್ನು ಸೂಚನೆ ಮಾಡುತ್ತೆ. ಸೊ ಹಾಗಾಗಿ ಇದು ಮೋಸಗಾರ ಬಂದು ನಾಮಪದ, ತದ್ದಿತಾಂತ ನಾಮಪದ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಬಂದರೆ ಇದು ಕ್ರಿಯಾಪದ. ಇಟ್ ಮೀನ್ಸ್ ಇದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಂಥದ್ದು, ಇದು ತದ್ದಿತಾಂತಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ರಾಮನಂತೆ ಅಂತ ಏನಿದೆ, ಈ ಒಂದು ರಾಮನಂತೆ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ.
ಸೊ ರಾಮನಂತೆ, ರಾಮನಿಗೋಸ್ಕರ, ಸೊ ಇದೆಲ್ಲ ಬಂದರೆ ನಮ್ಗೆ ಏನಂತ ಹೇಳ್ತೇವೆ ಅಂದರೆ ತದ್ದಿತಂತ ಅವ್ಯಯಗಳು ಅಂತ ಹೇಳ್ತೀವಿ. ಸೊ ಇನ್ನು ನೆಕ್ಸ್ಟ್ ಬಂದರೆ ರಾಮನಂತೆ ಜೊತೆಗೆ ಮನೆಯ ತನಕ ಆಗಿರ್ಬೋದು, ಊರಿನವರೆಗೆ ಆಗಿರ್ಬೋದು. ಇಟ್ ಮೀನ್ಸ್ ಅಂತೆ, ಓಲ್, ತನಕ, ಹೊರಗೆ, ಮಟ್ಟಿಗೆ, ಗೋಸ್ಕರ, ಅಂತ, ಈ ಥರ ಎಲ್ಲ ಒಂದು ಅವ್ಯಯಗಳಲ್ಲಿ ಬರ್ತಾ ಹೋಗುತ್ತೆ ಲಾಸ್ಟಲ್ಲಿ. ಸೊ ರಾಮನಂತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸಾಕು ಎನ್ನುವುದು ತದ್ದಿತಂತ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧ ಸೂಚಕ ಅವ್ಯಯ ಅಂತ ಕೊಟ್ಟಿದ್ದಾರೆ. ಸಾಕು ಅಂತಕ್ಕಂಥದ್ದು ಸಂಬಂಧ ಸೂಚಕ ಬರೋದಿಲ್ಲ, ಯಾಕಂದರೆ ಎರಡು ವರ್ಡ್ಗಳಾಗಿರ್ಬೋದು ಅಥವಾ ಎರಡು ವಾಕ್ಯಗಳ ಮಧ್ಯೆ ಸಂಬಂಧವನ್ನು ಸೂಚನೆ ಮಾಡ್ತೀರ, ಅದನ್ನು ಸಂಬಂಧ ಸೂಚಕ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಆದರೆ, ಏಕೆಂದರೆ, ಮತ್ತು, ಅಥವಾ ಇದೆಲ್ಲ ಸಂಬಂಧ ಸೂಚಕ ಆಗುತ್ತೆ. ಸಾಕು ಅಂತಕ್ಕಂಥದ್ದು ಇಲ್ಲಿ ತದ್ದಿತಂತ ಅವ್ಯಯ ಬರೋದಿಲ್ಲ, ಯಾಕಂದರೆ ಇದು ನಾಮಪದನೇ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಭಾವಸೂಚಕ ಅವ್ಯಯ ಅಂತ ಹೇಳಿದಾಗ ಇಲ್ಲಿ ಭಾವನೆ, ಯಾವುದೇ ಒಂದು ಭಾವನೆ ವ್ಯಕ್ತಪಡಿಸ್ತಾ ಇಲ್ಲ, ಹಾಗಾಗಿ ಇದು ಕ್ರಿಯಾರ್ಥಕ ಅವ್ಯಯ. ಕ್ರಿಯೆ ಮಾಡ್ತಕ್ಕಂಥದ್ದು ಸಾಕು, ಬೇಕು, ಬೇಡ ಅಂತ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದಲ್ಲಿ. ಸೊ ಆಪ್ಷನ್ 4 ಕ್ರಿಯಾರ್ಥಕ ಅವ್ಯಯ ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಹುಲಿ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಸೊ ಇದನ್ನು PDO 2011-9 ಕೇಳಿದರು. ಎಮ್ಮೆ ಅಂತಕ್ಕಂಥದ್ದು ನಪುಂಸಕಲಿಂಗ ಅಂತ ಹೇಳಿದ್ದೆ, ಬಟ್ ಕೆಲವರೆಲ್ಲ ಕಮೆಂಟ್ ಮಾಡಿದರು. ಕಮೆಂಟ್ನ ಸಾಲ್ವ್ ಮಾಡೋದಕ್ಕೋಸ್ಕರನೇ, ಕನ್ಫ್ಯೂಷನ್ ಹೋಗಿಸೋದಕ್ಕೋಸ್ಕರ ಲಿಂಗಗಳ ಬಗ್ಗೆ ಒಂದು ವೀಡಿಯೋನೂ ಸಹ ಹಾಕಿದೆ. ಬಟ್ ಆದರೆ ಲಿಂಗಗಳ ಬಗ್ಗೆ ವಿಡಿಯೋ ಯಾರೂ ಅಷ್ಟು ನೋಡಿಲ್ಲ. ಏನಂತಂದರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ ಲಿಂಗಗಳು. ಎಮ್ಮೆ ಅಂತಕ್ಕಂಥದ್ದು ನಪುಂಸಕಲಿಂಗ ಅಥವಾ ಮಂತ್ರಿ ಹಿಂದೆ. ಸೊ ಅದು ಬಂದು ಮಂತ್ರಿ ಬಡಗಿ ಅಂತ ಕೊಟ್ಟಿದ್ದಾರೆ ಆ ಒಂದು ಇದರಲ್ಲಿ. ಸೊ ಅದು ಆನ್ಸರ್ ಆಗಬೇಕು ನಪುಂಸಕಲಿಂಗಕ್ಕೆ. ಎಮ್ಮೆ ಅಂತಕ್ಕಂಥದ್ದು ನಪುಂಸಕಲಿಂಗ ಅಲ್ಲ ಅಂತ ಕೆಲವ್ರು ಕಮೆಂಟ್ಗಳು. ಸೊ ಕ್ಲಿಯರ್ ಮಾಡ್ಕೊಳ್ಳಿ, ಹುಲಿ ಅಂತಕ್ಕಂಥದ್ದಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಇದೆಲ್ಲ ನಪುಂಸಕಲಿಂಗಕ್ಕೆ ಎಕ್ಸಾಂಪಲ್ ಬರುತ್ತೆ. ಸೊ ಇಲ್ಲಿ ಗಂಡು ಹುಲಿ ಅಂತ ಕೊಟ್ಟರೆ ಅದನ್ನು ನಾವು ಪುಲ್ಲಿಂಗ ಅಂತ ತೊಗೋಬೇಕು. ಬರೀ ಹುಲಿ ಅಂತ ಕೊಟ್ಟರೆ ಅದನ್ನು ನಾವು ನಪುಂಸಕಲಿಂಗಕ್ಕೆ ತೊಗೊಳ್ಬೇಕು. ಪ್ರಾಣಿ, ಪಕ್ಷಿ ಯಾವುದೇ ಆದರೂ ಅಷ್ಟೇ ಅದರ ಹೆಸರು ಬಂದು ಕೊಟ್ಟರೆ ನಮಗೇನಾದರೂ ನಪುಂಸಕಲಿಂಗ ಅಂತಲೇ ಮೆನ್ಷನ್ ಆಗಬೇಕು. ಇಲ್ಲಿ ಹೆಣ್ಣು ಹುಲಿ ಅಂತ ಕೊಟ್ಟರೆ ಅದನ್ನು ಪುಲ್ಲಿಂಗ ಅಂತ ತೊಗೊಳ್ತೀವಿ. ಗಂಡು ಹುಲಿ ಅಂತ ಮೆನ್ಷನ್ ಮಾಡಿದ್ರೆ ಅದನ್ನು ಪುಲ್ಲಿಂಗ ಅಂತ ತೊಗೊಳ್ತೀವಿ. ಬರೀ ಹುಲಿ ಅಥವಾ ಸಿಂಹ, ನಾಯಿ, ಬೆಕ್ಕು, ಚಿರತೆ, ಕೋಳಿ, ಹುಂಜ, ಈ ಥರ ಯಾವುದೇ ಒಂದು ಬರ್ಡ್ಸ್, ಪ್ರಾಣಿ ಅಥವಾ ಪಕ್ಷಿಗಳ ಹೆಸರನ್ನು ಕೊಟ್ಟರೆ ನಾವು ಅದನ್ನು ನಪುಂಸಕಲಿಂಗ ಅಂತಲೇ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಸೂರ್ಯ ಉದಯಿಸಿತು. ಸೊ ನೋಡಿ, ಈಗ ಸ್ವಲ್ಪ ಕ್ಲಾರಿಟಿ ಬರುತ್ತೆ ನಿಮಗೆ. ಸೂರ್ಯ ಉದಯಿಸಿತು ಈ ವಾಕ್ಯದಲ್ಲಿರುವ ಲಿಂಗ ಯಾವುದು ಅಂತ ಕೇಳಿದರೆ, ಸೊ ಸೂರ್ಯ ಅಂತಕ್ಕಂಥದ್ದು ಪುಲ್ಲಿಂಗ, ಉದಯಿಸಿತು ಅಂತಕ್ಕಂಥದ್ದು ಏನಿದೆ ಇದನ್ನು ನಾವು ನಪುಂಸಕಲಿಂಗ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ಇಲ್ಲಿ ಉದಯಿಸಿತು ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಬರೋದಿಲ್ಲ. ಅಥವಾ ಸೂರ್ಯ ಉದಯಿಸಿದನು ಅಂತ ಕೊಟ್ಟಿದ್ರೆ ನಾವು ಅದನ್ನು ಪುಲ್ಲಿಂಗ ಅಂತ ತೊಗೋಬೋದಾಗಿತ್ತು. ಬಟ್ ಸೂರ್ಯ ಉದಯಿಸಿತು, ಸಿತು ಅಂತ ಕೊಟ್ಟಿದ್ದಾರಲ್ಲ, ಹಿತು ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ನಾವು ಏನು ಮಾಡಬೇಕಾಗುತ್ತೆ ಅಂತ ಇದನ್ನು, ಸೂರ್ಯ ಅಂಥದ್ದು ಪುಲ್ಲಿಂಗ, ಉದಯಿಸಿತು ಅನ್ನೋ ಒಂದು ನಪುಂಸಕಲಿಂಗಕ್ಕೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ನಪುಂಸಕಲಿಂಗ ಅಂತ ತಗೊಳ್ತೀವಿ. ಆಪ್ಷನ್ 3 ನಪುಂಸಕಲಿಂಗ. ಸೊ ಪುಲ್ಲಿಂಗ ಅಂತ ತೊಗೊಳಕ್ಕಾಗಲ್ಲ, ನಪುಂಸಕಲಿಂಗ ಅಂತ ತೊಗೊಳಕ್ಕಾಗಲ್ಲ. ಸೂರ್ಯ ಅಂತಕ್ಕಂಥದ್ದು ಪುಲ್ಲಿಂಗ, ಉದಯಿಸಿತು ಅಂತಕ್ಕಂಥದ್ದು ನಪುಂಸಕಲಿಂಗ, ಎರಡು ಮಿಕ್ಸ್ ಮಾಡಿ ನಾವು ನಪುಂಸಕಲಿಂಗ ಅಂತ ತಗೊಳ್ತೀವಿ. ನೆಕ್ಸ್ಟ್ ಸೇಮ್ ಇದೆ ನೋಡಿ, ಗಂಗೆ ಹರಿಯಿತು ಅಂತ ಹೇಳಿದಾಗ ಗಂಗೆ ಅಂತಕ್ಕಂಥದ್ದು ಸ್ತ್ರೀ, ಹರಿಯಿತು ಅಂತಕ್ಕಂಥದ್ದು ನಪುಂಸಕಲಿಂಗಕ್ಕೆ ತಗೊಳ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ನಾವು ಸ್ತ್ರೀ ನಪುಂಸಕಲಿಂಗ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇದೆ ನೋಡಿ, ಸರಸ್ವತಿ ಒಲಿದಳು ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿ ಅಂತ ಕೊಟ್ಟಿದೆ. ನೋಡಿ, ಈಗ ಸರಸ್ವತಿ ಅಂತಕ್ಕಂಥದ್ದು ಸ್ತ್ರೀಲಿಂಗ. ನೆಕ್ಸ್ಟ್ ಏನಾಗುತ್ತೆ, ಒಲಿದಳು, ಳು ಕೊಟ್ಟಿದೆ ನೋಡಿ, ಒಲಿದಳು ಇದು ಸಹ ಸ್ತ್ರೀಲಿಂಗಕ್ಕೆ ಆಗುತ್ತೆ. ಸೊ ಹಾಗಾಗಿ ನಾವೇನಂತ ಅಂದ್ಕೊಳ್ತೀವಿ ಅಂದರೆ ಇದನ್ನು ಸ್ತ್ರೀಲಿಂಗ ಅಂತ ತಗೊಳ್ತೀವಿ. ಎರಡೂ ಸಹ ಸ್ತ್ರೀಲಿಂಗಕ್ಕೆ ಇರ್ತಕ್ಕಂಥದ್ದು. ಸರಸ್ವತಿ ಸ್ತ್ರೀಲಿಂಗ ವರ್ಡು, ಒಲಿದಳು, ದಳು ಅಂತಕ್ಕಂಥದ್ದು ಸಹ ಸ್ತ್ರೀಲಿಂಗಕ್ಕೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ನಾವು ಸ್ತ್ರೀಲಿಂಗ ಅಂತ ಆನ್ಸರ್ನ ತೊಗೋಬೇಕಾಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ರಾಷ್ಟ್ರಪತಿ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಹೇಳಿದ್ವಲ್ವಾ, ಯಾವುದೋ ಒಂದು ಕೊಟ್ಟಿದ್ರು, ಮಂತ್ರಿ, ಬಡಗಿ, ರಾಷ್ಟ್ರಪತಿ, ಇದೆಲ್ಲ ಬಂದು ಪುಲ್ಲಿಂಗ ಸ್ತ್ರೀಲಿಂಗ ಬರಲ್ಲ. ಯಾಕಂದರೆ ರಾಷ್ಟ್ರಪತಿ ಇಲ್ಲಿ ಸ್ತ್ರೀಲಿಂಗನೂ ಆಗಲ್ಲ, ಪುಲ್ಲಿಂಗನೂ ಅಲ್ಲ. ಯಾಕಂತಂದರೆ ಇಲ್ಲಿ ಗಂಡಸು, ಹೆಂಗಸು ಎರಡೂ ಸಹ ಬರುತ್ತೆ ರಾಷ್ಟ್ರಪತಿ ಆಗ್ತಕ್ಕಂಥದ್ದು. ಒಂದು ಬರೀ ಗಂಡಸಿಗೆ ಮಾತ್ರ ಅಲ್ಲ, ಅಥವಾ ಬರೀ ಹೆಂಗಸಿಗೆ ಮಾತ್ರ ಅಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಬರಲ್ಲ. ಆ್ಯಂಡ್ ನಪುಂಸಕಲಿಂಗಕ್ಕೂ ಸಹ ಬರೋದಿಲ್ಲ, ವಾಚ್ಯಲಿಂಗ.
ಸೊ ರಾಷ್ಟ್ರಪತಿ ಕೊಡ್ಬೋದು, ಬಡಗಿ ಕೊಡ್ಬೋದು, ಅಥವಾ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಶಿಕ್ಷಕ, ವಿದ್ಯಾರ್ಥಿ. ಸೊ ಇದೇನಿರುತ್ತೆ ಇದನ್ನ ಸಾಮಾನ್ಯ ವಾಕ್ಯ ಅಂತ ಕೊಟ್ಟು ಸಹ ನೀವು ಆನ್ಸರ್ ಸಾಮಾನ್ಯ ವಾಕ್ಯನ ತೊಗೊಳ್ಬೇಕಾಗುತ್ತೆ. ಸಾಮಾನ್ಯ ವಾಕ್ಯ ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ವಾಚ್ಯಲಿಂಗ ಅಂತಕ್ಕಂಥ ಕೊಟ್ಟಿದ್ರೆ ಅದಕ್ಕೆ ನೀವು ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ. ಸೊ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸಾಮಾನ್ಯ ಲಿಂಗ ಅಥವಾ ವಾಚ್ಯಲಿಂಗ ಎರಡರಲ್ಲಿ ಯಾವುದೇ ಕೊಟ್ಟರು ಸಹ ನೀವು ಹುದ್ದೆಗೆ ಅನುಸಾರವಾಗಿ ಅಲ್ಲಿ ಗಂಡಸು ಹೆಂಗಸು ಎರಡೂ ಬರ್ತಾರೆ ಆ ಪ್ಲೇಸ್ಗೆ ಅಂತ ಹೇಳಿದಾಗ ನೀವು ವಾಚ್ಯಲಿಂಗ ಅಂತ ತೊಗೊಳ್ಬೇಕಾಗುತ್ತೆ ಅಥವಾ ಸಾಮಾನ್ಯ ಲಿಂಗ ಅಂತ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಗಂಟಲು ಬಿಗಿಯಾಗು ಅಂತ ಕೊಟ್ಟಿದ್ದಾರೆ. ಮೂಕನಾಗುವುದು, ಗಂಟಲು ನೋವಾಗುವುದು, ಅತೀವ ದುಃಖ, ಅತೀವ ಖುಷಿಯಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಅತೀವ ದುಃಖ ಇಟ್ ಮೀನ್ಸ್ ಗಂಟಲು ಬಿಗಿಯಾಗೋದು, ಮಾತಾಡೋಕ್ಕಾಗೋದಿಲ್ಲ, ಮೌನ ಆಗುತ್ತೆ, ತುಂಬಾ ಕಷ್ಟ ಅನಿಸುತ್ತೆ ಮಾತಾಡುವಾಗ. ಸೊ ಅದು ಅತೀವ ದುಃಖ ಅಂತಕ್ಕಂಥದ್ದು ಅರ್ಥ ಬರುತ್ತೆ. ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು ಪಾತಾಳ ಗರಡಿ ಹಾಕು. ಪಾತಾಳ ಅಂದರೆ ಫುಲ್ ಕೆಳಗಡೆ ಅಂತ ಅಲ್ವಾ, ಅದು ಇಟ್ ಮೀನ್ಸ್ ಅದರ ಒಂದು ಅಳಾರ್ಥ ಅಂತ ಹೇಳಿದಾಗ ಚೆನ್ನಾಗಿ ಶೋಧಿಸು, ಇಟ್ ಮೀನ್ಸ್ ಆಳಕ್ಕೆ ಇಳಿದು ಶೋಧಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅದು ಫುಲ್ ಕ್ಲಾರಿಟಿ ತೊಗೊಳ್ತಕ್ಕಂಥದ್ದು, ಅದರ ಒಳಗಡೆ ಬೇರೂರು ಅಂತ ಹೇಳ್ತಾರಲ್ಲ, ಸೊ ಆ ಒಂದು ಅರ್ಥನೂ ಬರುತ್ತೆ. ಚೆನ್ನಾಗಿ ಶೋಧಿಸ್ತಕ್ಕಂಥದ್ದು, ಸರಿ ತಪ್ಪುಗಳು ಏನಿರುತ್ತೋ ಸೊ ಅದು 100ಗೆ 100% ಅಂತಕ್ಕಂಥ ಒಂದು ಅರ್ಥದಲ್ಲಿ ಚೆನ್ನಾಗಿ ಶೋಧಿಸು ಅಂತಕ್ಕಂಥದ್ದು ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು ಸಟ್ಟುಗ ಆಡಿಸು. ಸಟ್ಟುಗ ಆಡಿಸು ಇಲ್ಲೂ ಬಂದಿರಲಿಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ. ಸಟ್ಟುಗ ಆಡಿಸು ಅಂತಂದ್ರೇನು, ಜಗಳ ಹಟ್ಟಿಸು, ಮಧ್ಯ ಪ್ರವೇಶಿಸು, ಅಡುಗೆ ಮಾಡು, ಊಟ ಬಡಿಸು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಸಟ್ಟುಗ ಆಡಿಸು ಅಂತ ಹೇಳಿದರೆ ಮಧ್ಯ ಪ್ರವೇಶಿಸು ಅಂತಕ್ಕಂಥ ಅರ್ಥನ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹಸಿದವರ ಮುಂದೆ ಡ್ಯಾಶ್ ಮಾಡಿದ ಹಾಗೆ ಅಂತ ಹೇಳಿದರೆ ಭಾಷಣ, ಊಟ, ಮಲಗಿದ, ಹಠ. ಹಸಿದವರ ಮುಂದೆ ಏನು ಮಾಡಬೇಕು ನಾವು, ಊಟನ ಕೊಡಬೇಕು ಅವ್ರಿಗೆ. ಬಟ್ ಇಲ್ಲಿ ಏನಾಗುತ್ತೆ, ಹಸಿದವರ ಮುಂದೆ ಭಾಷಣ ಮಾಡಿದ ಹಾಗೆ ಅಲ್ವಾ. ಸೊ ಅವ್ರಿಗೆ ಭಾಷಣವನ್ನು ಮಾಡಿದ್ರೆ ಹೊಟ್ಟೆ ತುಂಬೋದಿಲ್ಲ, ಬಟ್ ಆ ಒಂದು ಗಾದೆನ ಹೇಳ್ತಾರೆ, ಯಾರಿಗೆ ಏನು ಬೇಕೋ ಅದನ್ನು ಮಾತ್ರ ಮಾಡಬೇಕು, ಅದ್ರ ಬದಲಾಗಿ ಬೇರೆ ಒಂದು ಇಟ್ ಮೀನ್ಸ್ ಹಸಿದವರ ಮುಂದೆ ಭಾಷಣ ಮಾಡಿದಾಗ ಇಟ್ ಮೀನ್ಸ್ ಅದು ಯಾವುದಕ್ಕೆ ಒಂದು ಯೂಸಸ್ ಬರೋದಿಲ್ಲ ಅಂತ ಒಂದು ಅರ್ಥದಲ್ಲಿ ಹೇಳ್ತಾರೆ. ಹಸಿದವರ ಮುಂದೆ ಭಾಷಣ ಮಾಡಿದ ಹಾಗೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹೊಸ ವೈದ್ಯನಿಗಿಂತ ಡ್ಯಾಶ್ ಮೇಲು ಅಂತ ಕೊಟ್ಟಿದ್ದಾರೆ. ಹಳೆ ರೋಗಿನ ಮೇಲೂ, ಮೊದಲಿನ ವೈದ್ಯನ ಮೇಲೂ, ಹಳೆ ವೈದ್ಯನ ಮೇಲೂ, ಹೊಸ ರೋಗಿನ ಮೇಲೂ. ಫ್ರೆಂಡ್ಸ್ ನೋಡಿ ಇಲ್ಲಿ ಹೊಸ ವೈದ್ಯನಿಗಿಂತ ಇಟ್ ಮೀನ್ಸ್ ಹೊಸ ವೈದ್ಯ ಅಂತ ಹೇಳಿದ್ರೆ ಇನ್ನೂ ಆಲ್ಮೋಸ್ಟ್ ಎಲ್ಲ ಒಂದು ಇದು ಗೊತ್ತಿರೋದಿಲ್ಲ, ಆವಾಗ ತಾನೇ ಜಾಯ್ನ್ ಆಗಿರ್ತಾನೆ ಕೆಲಸಕ್ಕೆ, ಅಥವಾ ಕೆಲವೊಂದು ಅನುಭವಗಳೆಲ್ಲ ಇಟ್ ಮೀನ್ಸ್ ಇಲ್ಲೂ ಹೇಳ್ಬೇಕಂತಂದರೆ ಎಲ್ಲದಕ್ಕಿಂತ ಅನುಭವ ದೊಡ್ಡದು ಅಂತ ಹೇಳ್ತಾರೆ, ವಿದ್ಯೆಗಿಂತ ಜ್ಞಾನಕ್ಕಿಂತ ಅನುಭವ ದೊಡ್ಡದು ಅಂತ ಹೇಳ್ತಾರೆ. ಸೊ ಅದೇ ಮಾತು ಇಲ್ಲೂ ಅಪ್ಲೈ ಆಗ್ತಕ್ಕಂಥದ್ದು. ಹೊಸ ವೈದ್ಯನಿಗೆ ಯಾವುದೇ ಒಂದು ಅನುಭವ ಇರೋದಿಲ್ಲ, ಹಾಗಾಗಿ ಹಳೆ ರೋಗಿನ ಇಟ್ ಮೀನ್ಸ್ ಹಳೆ ರೋಗಿ ಗೊತ್ತಾಗ್ಬಿಟ್ಟಿರುತ್ತೆ ಎಷ್ಟೋ ಒಂದು ವಿಷಯಗಳು, ಹೋಗಿ ಬಂದು ಈ ಟ್ಯಾಬ್ಲೆಟ್ ಇದಕ್ಕೆ ತೊಗೋಬೇಕು, ಈ ಟ್ಯಾಬ್ಲೆಟ್ ಈ ಔಷಧಿ ತೊಗೋಬೇಕು, ಈ ಹಾಸ್ಪಿಟ್ಲಿಗೆ ಹೋಗಬೇಕು, ಇದಕ್ಕೆ ಇಲ್ಲಿ ಹೋಗಬೇಕು. ಸೊ ಅವನಿಗೆ ಗೊತ್ತಿರುತ್ತೆ ಜಾಸ್ತಿ ಅಂತಕ್ಕಂಥದ್ದು ಅರ್ಥದಲ್ಲಿ ಹೊಸ ವೈದ್ಯನಿಗಿಂತ ಹಳೆ ರೋಗಿನೇ ಮೇಲು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಗಾದೆ ಮಾತು. ಆ್ಯಂಡ್ ನೆಕ್ಸ್ಟು ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದುಳ್ಳವರು ಯಾರು ಅಂತ ಕೇಳಿದರೆ, ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದುಳ್ಳವರು ಯಾರು? ಶಾಂತಾದೇವಿ ಮಾಳ್ವಾಡ, ಜಯದೇವಿ ತಾಯಿ ಲಿಗಾಡೆ, ಟಿ ಸುನಂದಮ್ಮ, ಸಂಚಿ ಹೊನ್ನಮ್ಮ. ಸೊ ಹಿಸ್ ಆನ್ಸರ್ ಬಂದು ಸಂಚಿ ಹೊನ್ನಮ್ಮನವರನ್ನು ಸರಸ ಸಾಹಿತ್ಯದ ವರದೇವತೆ ಅಂತಲೂ ಸಹ ಹೇಳ್ತಾರೆ. ಸೊ ಇನ್ನು ನೆಕ್ಸ್ಟು ಶಾಂತಾದೇವಿ, ಜಯತಾಯಿ ಲಿಗಾಡೆ, ಟಿ ಸುನಂದಮ್ಮ ಬಂದು ಅವರು ಸಹ ಸಾಹಿತಿಗಳದ್ದಲ್ಲೇ ಬರ್ತಾರೆ. ಆ್ಯಂಡ್ ನೆಕ್ಸ್ಟು ಹಲಸಂಗಿ ಚೆನ್ನಮಲ್ಲಪ್ಪನವರ ಕಾವ್ಯನಾಮ ಯಾವುದು ಅಂತ ಕೇಳಿದರೆ ಮಧುರ ಚೆನ್ನ, ಶಾಂತಕವಿ, ಹೊಯ್ಸಳ, ಭಾರತೀ ಸುತ. ನೋಡಿ ಇಲ್ಲಿ ಹಲಸಂಗಿ ಚೆನ್ನಮಲ್ಲಪ್ಪ ಅಂತಕ್ಕಂಥದ್ದು. ಸೊ ಚೆನ್ನ ಅಂತಕ್ಕಂಥದ್ದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಸೊ ಹಾಗಾಗಿ ಹಲಸಂಗಿ ಚೆನ್ನಮಲ್ಲಪ್ಪನವರ ಒಂದು ಇದು ಬಂದು ಮಧುರ ಚೆನ್ನ ಅಂತಕ್ಕಂಥವ್ರದ್ದು. ಆ್ಯಂಡ್ ಶಾಂತಕವಿ ಬಂದು ಸಕ್ಕರೆ ಬಾಳಾಚಾರ್ಯ, ಹೊಯ್ಸಳ ಬಂದು ಹರಗ ಲಕ್ಷ್ಮಣರಾವ್, ಭಾರತೀ ಸುತ ಬಂದು SR ನಾರಾಯಣರಾವ್ ಅವ್ರದ್ದು. ಸೊ ಇಷ್ಟು 4 ಸಹ ನೋಡ್ಕೊಳ್ತಾ ಹೋಗಿ. ಮಧುರ ಚೆನ್ನರವ್ರದ್ದು ಸಾರಿ ಹಲಸಂಗಿ ಚೆನ್ನಮಲ್ಲಪ್ಪನವರ ಕಾವ್ಯನಾಮ ಮಧುರ ಚೆನ್ನ, ಸಕ್ಕರೆ ಬಾಳಾಚಾರ್ಯರವ್ರದ್ದು ಶಾಂತಕವಿ, ಹರಗ ಲಕ್ಷ್ಮಣರಾವ್ ಬಂದು ಹೊಯ್ಸಳ, SR ನಾರಾಯಣರಾವ್ ಬಂದು ಭಾರತೀ ಸುತ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಅಥರೈಸ್ ಪದದ ಕನ್ನಡ ರೂಪ ಕೇಳಿದರೆ ಅಧಿಕಾರ, ಆಜ್ಞೆ ಮಾಡು, ನೇಮಕ, ವಹಿಸಿಕೊಂಡು ಅಂತಕ್ಕಂಥದ್ದು. ಸೊ ಅಥರೈಸ್ ಅಂತ ಹೇಳಿದ್ರೆ ಅಧಿಕಾರ, ಆಪ್ಷನ್ 1 ಅಧಿಕಾರ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಕನ್ನಡದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪೋಸ್ಟ್ ಗ್ರ್ಯಾಜುಯೇಟ್ ಅಂತಂದರೆ ಇದರ ಒಂದು ಕನ್ನಡ ಅರ್ಥ ಏನು ಅಂತ ಕೇಳಿದರೆ ಉಚ್ಚ ಶಿಕ್ಷಣ, ಸ್ನಾತಕೋತ್ತರ, ಉನ್ನತ ಶಿಕ್ಷಣ, ಅಂಚೆ ಶಿಕ್ಷಣ ಅಂತ ಕೊಟ್ಟಿದ್ದಾರೆ. ಸೊ ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಹೇಳಿದ್ರೆ ಸ್ನಾತಕೋತ್ತರ ಪದವಿ ಅಂತ ಹೇಳ್ಬಹುದು, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು ಪುಲ್ಲವಡಿಗ ಪದದ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದರೆ, ಸೊ ಪುಲ್ಲವಡಿಗ ಅಂತ ಅಂದರೆ ಹೂ ಮರೋನು, ಹುಲ್ಲು ಮರೋನು, ಹಣ್ಣು ಮರೋನು, ಮನ್ಮತ ಅಂತ ಕೊಡ್ತಾರೆ. ಸೊ ಹುಲ್ಲು ಮಾರೋನಿಗೆ ಪುಲ್ವಡಿಗ ಅಂತ ಹೇಳ್ತಾರೆ, ಆಪ್ಷನ್ 1 ಹುಲ್ಲು ಮಾರುವವನನ್ನು
ಪುಲ್ಲವಡಿಗ ಅಂತ ಹೇಳ್ತಾರೆ. ಹಾಗಾಗಿ ಆನ್ಸರು 1 ಹುಲ್ಲು ಮಾರುವವನು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ತುಂಬ ರೇರ್ ಕ್ವಶನ್ ಆಗಿ ಸಿಕ್ಕಿರ್ತಕ್ಕಂಥ ಕ್ವಶನ್, ಹಾಗಾಗಿ ಸಪ್ರೇಟ್ ಮಾಡಿ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಬೇರೆಯವ್ರಿಗೂ ಸಹ ಶೇರ್ ಮಾಡಿ.